ಅಂದ್ರೆ ಅವರೆಲ್ಲ ಮರೆಯುವಂತ ಪರ್ಸನ್ನೇ ಅಲ್ಲ. ನಮ್ಮ ಅಪ್ಪನ ನಾನು ಮರೆಯೋದಕ್ಕಾಗಲ್ಲ. ಎಲ್ಲ ವಿಷಯನ ನಗ್ನಗ್ತಾ ತಗೊತಾ ಇದೀವಿ ಅಂದ ಮಾತ್ರಕ್ಕೆ ನೋವಿಲ್ಲ ಅಂತಂತೂ ಆಗೋದೇ ಇಲ್ಲ. ನಮ್ಮ ಲೈಫಲ್ಲಿ ಈ ಥರದ್ದೊಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗಲ್ಲ, ಎದೆ ಹೊಡ್ಕೊಂಡು ಸರೋಯ್ತೀವಿ ಅನ್ನೋ ಲೆವೆಲ್ಗೆ ಇರುವಂಥ ಇನ್ಸಿಡೆಂಟ್ಗಳನ್ನೆಲ್ಲ ತಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೇಳು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ಸ್ ಡೈರಿ. ಇವತ್ತು ಕಾಂಟೆಂಟ್ ಏನು? ನನಗೇನು ಗೊತ್ತು. ಇವತ್ತು ಕಾಂಟೆಂಟ್ ಏನಂತ ಹೇಳಿದ್ರೆ, ನನ್ನ ಹಳೆಯ ಜಿಮೇಲ್ ಐ ಡಿ ಬ್ಯಾಕಪ್ಪಲ್ಲಿ ಇದ್ದಂತಹ ಫೋಟೋಸ್ನ ತಗೊಂಡು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಇವತ್ತು ಮಾಡ್ತಾ ಇರೋ ಕಾಂಟೆಂಟ್ ನಮ್ಮ ಹಳೆ ಫೋಟೋಸ್ಗೆ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಇವಾಗ ನಾವು ರಿಯಾಕ್ಷನ್ ಕೊಡ್ತಾ ಇರೋದು ಎಲ್ಲ ಆರ್ಡ್ರಲ್ಲಿಲ್ಲ, ಓಕೆ, ಒಂದೊಂದು ಆರ್ಡ್ರಲ್ಲಿ ಐತೆ. ಸೊ ಒಂದೊಂದಾಗಿ ರಿಯಾಕ್ಷನ್ ಕೊಟ್ಕೊಂಡು ಹೋಗೋಣ. ನನಗೆ ಬೇಡ. ನಾನು ಬರ್ತೀನಿ ಅಂತ. ಅದು ಇದು ಯಾವ್ದು ನೆನಪೈತಾ ಇದ್ ನಿನಗೆ? ನಾನೆಲ್ಲೋ ಆಚೆ ಹೋಗ್ತಾ ಇರ್ತೀನಿ. ನೀನಲ್ಲ, ಅವ್ರ ಅಮ್ಮ ಅಲ್ಲ, ಆಚೆ ಅವಳೆ. ಅಮ್ಮ ಅಣ್ಣ ನಾಯಿ ಬಂದ್ಬಿಡುತ್ತೆ ಅಂತ ನೀನು ನಾಯಿ ತರನೇ ಕಿರ್ಚ್ತೀನಿ. ಅವಳಿಗೆ ಮಾತಾಡಕ್ ಗೊತ್ತಾ ಇಲ್ಲ, ಅಮ್ಮ ಬಿಟ್ರೆ ಬೇರೆ. ಎಷ್ಟು ಇದು ಅಪ್ರಾಕ್ಸಿಮೇಟ್ಲಿ ಯಾವ ಡೇಟ್ ಏನ್ ಗೊತ್ತಾ ಇದ್ರದ್ದು? ಏಪ್ರಿಲ್ ಅಂತ ಹೇಳಿದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 7 ತಿಂಗಳು ಮಗು ಈ ಇದ್ರಲ್ಲಿ. ಇಲ್ಲ, 1.5 ವರ್ಷದ ಮಗ ಅದು. 7 ತಿಂಗಳು ಕಣಮ್ಮ. ಓ ಕರೆಕ್ಟ್, 1 ವರ್ಷ 7 ತಿಂಗಳು. ನಾನ್ 7 ತಿಂಗಳು ಅನ್ಕೊಂತೀನಿ. 1 ವರ್ಷ 7 ತಿಂಗಳು. ಇದು ಚೆನ್ನಾಗೈತೆ. ಹಾಯ್ ಸಿಮಾ. ಹಾಯ್ ಸಿಮಾ. ನೀನ್ ಮಾಡು ಇಲ್ಲಿ ಶ್ರೇಯಾ ಮಾಡು. ಮಾಡು ಮಾಡು. ಡ್ಯಾನ್ಸ್ ಮಾಡು ಒಳಗೆ. ನೀನ್ ಕೆನೆ ಕಚ್ಲಾ? ಕೈಯಲ್ಲ ಕೆನೆ, ಕೈ ಕಚ್ಬೇಕಾ? ಹೊಡಿ ಅವನ್ಗೆ. ಕೈಯೆಲ್ಲ ಕಚ್ಚಿಸ್ಕತಾವಳೆ. ನಾನ್ ಮಾಡಿಲ್ಲ. ಅಯ್ಯೋ, ಗಾಯ ಆಗ್ಬಿಟ್ಟದೆ ಮಗಿಗೆ. ಆ ಕಡೆ ಅಯ್ಯಯ್ಯೋ, ಸೂಪರ್. ಇದು ಸಾಕಾಗೈತೆ. ಮಾಡು. ಏನ್ ನಿನ್ನ ಹೆಸರು? ಹೋಗೋ. ನನಗೆಲ್ಲಿ ಇಲ್ಲ ಇಲ್ಲ, ನನಗೂ ಬೇಕು. ಅಲ್ಲೇ ಹೋಗೋಣ ಅಂತ. ಎಲ್ಲೈತೆ ನಡಿ ತೋರ್ಸು. ಎಲ್ಲೈತೆ? ಇಲ್ಲಿ ಅಲ್ಲ. ಎಲ್ಲಿ ಇಟ್ಕೋ. ಏನದು? ಇದು ಬಾದಾಮಿ. ಓ, ಥ್ಯಾಂಕ್ ಯು.
ಇದು ಹ್ಯಾಪಿ ನ್ಯೂ ಇಯರ್. ಎರಡು 2021 ಹೌದು. ಏನ್ ಮಾಡ್ತಾವಳೆ? ತಲೆ ಬಚ್ತಾಳೆ. ಆ, ಓ. ಅದು ಗೊಂಬೆ ಇದ್ರಲ್ಲಿ ಗೊಂಬೆ, ಗೊಂಬೆ ಆ. ಬಚ್ಚಂಗೆಲ್ ತಲೆ ಬಚ್ತಾಳೆ. ಗಡ್ಡ ಮೀಸೆ ಎಲ್ಲ ಬಾಚ್ತಾವಳೆ. ತಿರ್ಗೋ ಕರೆಕ್ಟಾಗಿ. ಹ್ಮ್. ಅಯ್ಯೋ ನಮ್ಮ ಕಾವ್ಯಂದಂತೂ ಹೊಸಿರೋದ್ನೇ ಅಲ್ಲ ಗುರು. ಗಡ್ಡ ಚೆನ್ನಾಗಿ ಬಾಚ್ತಾವಳೆ. ಹ್ಞೂ 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 ಚೆನ್ನಾಗಿ ಬಾಚು. ಆಯ್ತಾ? ತಿರ್ಗೋ. ಇನ್ನೂ ಮಾಡಬೇಕಂತೆ. ಸಾಕು ಇಲ್ಲಿ. ವಾವ್ ಸೂಪರ್. ಅಲ್ಲಲ್ಲಲ್ಲಲ್ಲಲ್ಲ. ಓ ಅಯ್ಯಪ್ಪ ಅಯ್ಯಪ್ಪ. ಇದು ಸಗದಾಗಿದೆ. ಏನ್ ಮಾಡ್ತಾ ಇದ್ಯಾ? ಏನದು ಹಂಗ್ ತೆಗಿಬಾರ್ದು. ಪಾಪ ಸುಮ್ಮನಾಗ್ಬಿಡ್ತು ಮಗ ಸಪ್ಪಗೆ. ಓ ಛೇ. ಓ ಇದು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಪ್ಲಾನ್ ಮಾಡಿದ್ದು, ಮನಿ ಅಂತ. ಯಾವಾಗಂದಿದ್ದು ಜಮಾನದ್ದು 2020 ಡಿಸೆಂಬರ್ ಟೈಮಲ್ಲಿ. ಅವಾಗ ಕ್ಯಾಮ್ ತಗೊಬೇಕು ಅನ್ಕೊಂಡಿದ್ದು, ಇವಾಗ ರೀಸೆಂಟಾಗಿ ತಗೊಂಡಿದ್ದು. ಸೀರೋದ್ನೇ ಅಲ್ಲ ಇವಳ್ದಂತೂ. ಇವಾಗ ನಮ್ಮ ಶ್ರೇಯ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹಿಂಗ್ ಆಡೋದು ಆಯ್ತಾ. ಕಾವ್ಯ ಆ ಟೈಮಲ್ಲಿ ಅದಕ್ಕಿಂತ ಡಬಲ್ ಆಡ್ತಾ ಇದ್ದ. ಹೌದೌದೌದು. ಇದು ನಾನು ಫಸ್ಟ್ ಮಾಡಿದಂತಹ ಕಾರ್ನ್ ಪಾಸ್ತಾ ನಾನೇ ಮಾಡಿದ್ದು. ಕಾರ್ನ್ ಹಾಕಿದ್ದೀನಿ, ಆಮೇಲೆ ಬಟಾಣಿ ಹಾಕಿದ್ದೀನಿ, ಪೆಪ್ಪರ್ ಇದು ಮಸಾಲೆ ನಾನೇ ಮಾಡಿದ್ದು. ಏನೇನೋ ಹಾಕಿದ್ದೀನಿ, ಒಟ್ನಲ್ಲಿ ನೆನಪಿಲ್ಲ ಸರಿಯಾಗಿ, ಒಟ್ನಲ್ಲಿ ಚೆನ್ನಾಗಿ ಬಂದಿತ್ತು. ಇದು ಮೊದಲ ನಾನು ಹೋಲ್ ಥಿಯೇಟರ್ ಅಲ್ಲಿ ಇಬ್ರೇ ಕೂತ್ಕೊಂಡು ಫಿಲಂ ನೋಡೋದು ಎರಡನೇ ಎಕ್ಸ್ಪೀರಿಯನ್ಸ್. ಅದು ಚಿಕ್ಕ ಥಿಯೇಟ್ರೆ. ಸೆಕೆಂಡ್ ಮೂವಿ ಆಫ್ ದ ಡೇ ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಲಾಕ್ಡೌನ್ ಅವಾಗ ತಾನೇ ಓಪನ್ ಮಾಡಿದ್ರು. ಒಂದ್ ಸೀಟ್ ಬಿಟ್ಟು ಒಂದ್ ಸೀಟ್ ಬುಕ್ ಮಾಡ್ಕೊಬೇಕಾಗಿತ್ತು ಆ ಟೈಮ್ ಇದು. ನೋಡಿಲಿ ಹೋಲ್ ಥಿಯೇಟರ್ ಅಲ್ಲಿ ನಾವ್ ಇಬ್ರೇ ಇರೋದು, ಯಾರು ಇಲ್ಲ ಇಬ್ರೇ. ಅದಾದ್ಮೇಲಿಂದ ಇನ್ನೊಂದ್ ಇಬ್ರೇನೋ ಬಂದ್ರು. ಟೋಟಲ್ ಆಗಿ 3-4 ಜನ ಕುತ್ಕೊಂಡು ಫಿಲಂ ನೋಡಿದೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ನಾವಿಬ್ರು ಬಿಟ್ರೆ ಥಿಯೇಟರ್ ಬೇರೆ ಯಾರು ಇಲ್ಲ, ನಮ್ದೇ ಹಾವಳಿ. ಇವಾಗೆಲ್ಲ ಆಯ್ತು ಅಂತ ಹೇಳಿದ್ರೆ ಇದು ಶೋ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಬಟ್ ಅವಾಗ ಲಾಕ್ಡೌನ್ ಅವಾಗ ತಾನೇ ಓಪನ್ ಮಾಡಿದ್ರಲ್ಲ, ಶೋ ಕ್ಯಾನ್ಸಲ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದು ಏನೋ ಒಂದು ರೆಗ್ಯುಲೇಷನ್ಸ್ ಇತ್ತು ಆ ಟೈಮಲ್ಲಿ. ಮಿನಿಮಮ್ 4 ಜನ 5 ಜನ ಇದ್ರೂ ಫಿಲಮ್ ಆಗ್ತಾ ಇದ್ರು. ಇವಾಗ 10 ಜನಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಶೋ ಕ್ಯಾನ್ಸಲ್. ಇದು ನಾನು ವೆಬ್ ಸೀರೀಸ್ ಬರೆಯಕ್ಕೆ ಹೋದಂತ ಇದು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಡೇಟ್ ನೋಡಿದ್ರದ್ದು ಸೆಪ್ಟೆಂಬರ್ 20, 2020. ಇವಾಗ ಡೇಟ್ ನೋಡು, ಸೆಪ್ಟೆಂಬರ್ 23. ಕರೆಕ್ಟಾಗಿ 5 ವರ್ಷ ಆಯ್ತು. ಎಲ್ಲ ಟೈಮ್ ನೋಡಿ ನಾನು ಬರ್ದಿರೋ ಸ್ಕ್ರಿಪ್ಟು. ಅಂದರೆ ಇದು ನಂದಲ್ಲ ಸ್ಕ್ರಿಪ್ಟು, ಡೈರೆಕ್ಟ್ರದು. ಸ್ಟಿಲ್ ನಾನು ಡೆವಲಪ್ ಮಾಡಿದ್ದು. ಚೂರೇ ನಾವು ಸ್ವಲ್ಪ ನಮ್ಮ ಟ್ಯಾಲೆಂಟ್ನ ಒಂಚೂರು ಹಂಗೆ ಹಿಂಗೆ ಎತ್ತಾಕಿ. ಇದೇನು ಹೇಳಿ ನೋಡೋಣ. ಆಟೋ ಗೊಡೋನ್ ಇದು. ನಾನು ಆಟೋ ಓಡಿಸಕ್ಕೆ ಹೋಗ್ತಾ ನಮ್ದು ಆಟೋ ಅದು. ಓ ಇದು ಆಟೋದಲ್ಲಿ ಇರೋದು. ಇದು ಅಪ್ಪಂಗೆ ಮುಡಿ ಕೊಟ್ಟಿದ್ದು. ಹೌದು, ಅಪ್ಪ ತೀರ್ಕೊಂಡಾಗ ಆದ್ಮೇಲಿಂದ ಇದು ಕೊಯ್ತಾ ಇರೋದು. ಎಲ್ಲಿಗೆ ಹೇಳು? ಕಾಪಿರೈಟ್ ಬಂದ್ಬಿಡುತ್ತೆ, ಮ್ಯೂಸಿಕ್ ಹಾಕೋಕ್ಕಾಗಲ್ಲ. ಅದಕ್ಕೆ ಅದನ್ನು ಕಟ್ ಮಾಡ್ಕೊತೀನಿ ಆಯಿತಾ. 30ನೇ ತಾರೀಕು ಜುಲೈದಿದು. ಎಲ್ಲಿಗೆ ಹೋಗ್ತಾ ಇದ್ರಿ? ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೆ ಅಪ್ಪನ ಆಸ್ತಿ ಬರೋಕ್ಕೆ. ಅವತ್ತಿಂದ ಇದು ನಾವು ಕ್ರಿಯೇಟಿವಿಟಿ ಅನ್ಕೊಂಡು ನಾನು ಕಾವ್ಯ ಸೇರ್ಕೊಂಡು ಇದು ಮಾಡಿಲ್ಲ. ಫೋಟೋ ಶೂಟ್ ಮಾಡ್ತಾ ಇದ್ದು ಅಲ್ವಾ? ಎಷ್ಟು ಚೆನ್ನಾಗಿ ಬಂದೈತೆ ನೋಡೋದು.
ನೋಡಿ ಇದು ಸಖತ್ತಾಗೈತೆ ಅಲ್ವಾ? ಚಂದ. ಲಿಪ್ಸ್ಟಿಕ್ ಹಚ್ಚದವಳೆ. ಇದು ಯಾವಾಗಿಂದ ಹೇಳು? ಅವಳ ಕೈ ಇದಾಗ್ಬಿಟ್ಟು ಅವಾಗ ತಾನೇ ತೆಗ್ಸಿದೀವಿ ಬ್ಯಾಂಡೇಜ್ ನ. ಹೊಸಿ ಆಟ ಆಡ್ಲಿಲ್ಲ ಮಾತ್ರ. ಹೋಗಿತ್ತಲ್ಲ ಅವಾಗ ಪಾಪ ಮುಗಿದು. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾಳ ನೋಡು. ಹೇಳು ಡೋರಾ. ಏಯ್ ಹಂಗ್ ಮಾಡ್ಬೇಡ ಕಣೋ. ಸ್ಕೂಲ್ಗೆ ಹೋಗು ರೆಡಿ ಮಾಡ್ಬಿಟ್ಟು. ಈ ಚಕ್ಕದಾಗೈತೆ ನೋಡು. ಏನ್ ಮಾಡ್ತಾವಳೆ? ಯಾವಾಗ ನೋಡಿದ್ರೆ ಎಲ್ಲ ಗೀಚ್ಕೊಂಡ್ ಕೂತಿರ್ತೀಯಲ್ಲ, ಯಾಕೆ? ಬಿಡು, ಬೈಲಿ ಪಾಪನ ಆಟಾಡ್ಸು. ಕರಿಯಮ್ಮ, ಅದ್ದನ್ ಕರಿ. ಓಹೋ ಒಯ್ತಾ ಐತೆ ಕರಿಯಕ್ಕೆ. ಓ ಅವಳಿಗೆ ಅರ್ಥ ಆಯ್ತಾ ಇತ್ತು ಅವಾಗ್ಲೇನೆ. ಬಾ ಅನ್ನೋ ಅಕ್ಕನ. ಬಾ ಅಕ್ಕ ಬಾ ಅನ್ನೋ. ಇದು 1 ವರ್ಷ ಅಲ್ಲ, ಇದು ಇನ್ನ ಕಡಿಮೆ. ಫಸ್ಟ್ ಲಾಕ್ಡೌನು ಮಾರ್ಚ್ ಅನ್ಕೊಂತೀನಿ ಅಂತ ಹೇಳಿದ್ರೆ. ಹೌದೌದು, ಅದಕ್ಕೆ ಮೊದಲೇ ಫೆಬ್ರವರಿ 6 ತಿಂಗಳು 7 ತಿಂಗಳು. ಫೆಬ್ರವರಿನಲ್ಲಿ ಏನೋ ಅವಳ ಕೈ ಇದಾಗ್ಬಿಟ್ಟು ಬಂದಿದ್ದಿಲ್ಲಿಗೆ, ಆ ಟೈಮ್ದಿದು. ಇದು ಸಾಕಾಗೈತೆ ನೋಡು. ಏನ್ ಮಾಡ್ತಾವಳೆ? ಎಕ್ಸ್ಪ್ರೆಷನ್ ಚೆನ್ನಾಗಿ ನಡೀತಾವಳೆ. ಚೆನ್ನಾಗಿ ನಡೀತಾವಳೆ. ಚೆನ್ನಾಗಿ ಹೆಜ್ಜೆ ಬತ್ತೈತೆ ನೋಡೋದು. ಸೀರೆ ಮೊದ್ಲೇ ಅಲ್ಲ, ಹಿಂಗೆ ದೊಡ್ಡ ಬಟ್ಟೆ ಎತ್ಕೊಂಡ್ಬಿಡೋದು, ವೇಲ್ ಸುತ್ಕೊಳ್ಳೋದು, ಸೀರೆ ಸುತ್ಕೊಳ್ಳೋದು. ಇಂಥ ಹೊಸಿ ಇಲ್ಲ, 1-4 ಡೌನ್ಲೋಡ್ ಮಾಡಿದ್ದೀನಿ ಅಷ್ಟೇ. ಭಯಂಕರ ಆಯ್ತು. ಚೆನ್ನಾಗಿ ಎಷ್ಟು ಉದ್ದ ಅದು. ಯಾವ್ದೋ ಸ್ಟ್ಯಾಚು ಐತಲ್ಲ ಹಿಂಗ್ ನಿಂತಿರೋದು. ಹೆಂಗ್ ನಿಂತೋಳ್ ನೋಡು, ಮುಖ ನೋಡೋಳ್ದು. ಶೇಕಂಡ್ ಕೊಡು. ಶೇಕಂಡ್ ಕೊಡೆ. ವಿಡಿಯೋ ಮಾಡೋಣ. ಶೇಕಂಡ್ ಕೊಡು. ಇಲ್ಲಿ ಶೇಕಂಡ್ ಕೊಡು. ಅವಳು ನೋಡಿ ಹೆಂಗ್ ಗಮನಿಸ್ತಾವಳೆ ಅಲ್ಲಿ. ಅವಳು ಕಾಣಿಸ್ತಾಳಲ್ಲ, ಅದಕ್ಕೆ ಅವಳು ಗಮನಿಸ್ತಾವಳೆ ಅಲ್ಲಿ. ಅಯ್ಯೋ, ಈ ಟೈಮಲ್ಲಿ ಅವಳಿಗೆ ಇದೆಲ್ಲ ಗೊತ್ತಾಯ್ತಾ ಇತ್ತು, ಫೋನಲ್ಲಿ ಟಚ್ ಮಾಡೋದೆಲ್ಲ ಗೊತ್ತಾಯ್ತಾ ಇತ್ತು. ಬಂದ್ಬಿಟ್ಟು ಮುಟ್ಟಳು. ಇವಳನ್ನ ನಗ್ಸೋದ್ ಭಯಂಕರ ದೊಡ್ಡ ರೋದನೆ ಆಗಿತ್ತು. ಅವಾಗ ನೋಡು ಹೆಂಗಿದ್ಲು, ಇವಾಗ ಸಿ ಮಾತಾಡಲ್ಲ. ಸಖತ್ತಾಗೈತೆ ನೋಡು. ಓ ಚೆನ್ನಾಗಿ ಮಲಿಕೊಳ್ಳಿ. ಯಾವಾಗಿಂದಿದು? ಏನ್ ಮಾಡ್ತಾವಳೆ? ಟೈಮ್ ಲ್ಯಾಪ್ಸ್. ಇದು ಅವಳು ಇದ್ರಲ್ಲಿ ಲಾಕ್ಡೌನ್ ಅಲ್ಲಿ ತಿಂಡಿಗಳೆಲ್ಲ ಜಾಸ್ತಿ ತಿಂತಾ ಇದ್ವಲ್ಲ, ಆ ಟೈಮಲ್ಲಿ ಹೊಟ್ಟೆ ನೋವು ಚಾಕ್ಲೇಟ್ ತಿನ್ಬಿಡೋದು, ಊಟ ಮಾಡದೇ ಇರೋದು, ಹೊಟ್ಟೆ ನೋವು ಅನ್ನೋದು. ನಿನಗೆ ಜೀರ್ಣ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮೇಲ್ಗಡೆ ವಾಕ್ ಮಾಡು ಅಂತ ಅವಾಗ ತಾನೇ ಬ್ಯಾಂಡೇಜ್ ತೆಗ್ಸಿದೀವಿ ಆಯ್ತಾ. ಅವಾಗಿಂದಿದು ಒಳಗಡೆ ಮೇಲ್ಗಡೆ ವಾಕ್ ಮಾಡು ಅನ್ನುವಾಗ ಮಾಡಿರೋದು. ಊಟಗಳು ಎಷ್ಟು ಚೆನ್ನಾಗಿದೆ ನೋಡು ಮಗ. ಅಯ್ಯೋ ಸೂಪರ್. ಓಹೋ, ಅಕ್ಕ ತಂಗಿರಿಬ್ರು ಏನ್ ಚೆನ್ನಾಗಿ ಕಾಣಿಸ್ತವ್ರ ನೋಡಪ್ಪ. ಜಗಳ ಮಾಡ್ಬೇಡ, ನಾನ್ ಬರ್ತೀನಿ. ನಾನು
ನನ್ನ ಜೊತೆ ಇದು ಬಬಲ್ಸ್ದು ನಾನು ಅವಳು ಮಾಡ್ತಾ ಇದ್ದಿದ್ದು, ಎಡಿಟ್ ಮಾಡಿದ್ದೀನಿ ಆದ್ರೆ. ಮಾಡ್ತಾವಳಲ್ಲ ಅಲ್ಲಿ ಬಬಲ್ಸು. ಇಬ್ರದ್ದು ಕಾಂಪಿಟೇಷನ್ ಯಾರು ದೊಡ್ಡದ್ ಮಾಡ್ತೀವಿ ಅಂತ. ಈಗ ಶ್ರೇಯಂಗು ನನಗೂ ಕಾಂಪಿಟೇಷನ್ ಇತ್ತಲ್ಲ, ಆ ತರ ನಾವು ಇದ್ರಲ್ಲಿ ಮಾಡ್ತಾ ಇದ್ವಿ. ಇವಳು ವಸಿ ಕಾಟ್ಲೆ ಅಲ್ಲ ಇವಳದಂತೂ. ಅಯ್ಯೋ ತರ್ಲೆ. ನೀನ್ ಮಾಡು. ನಾಲ್ಗೆ ಆಚೆ ತೆಗಿಬಾರ್ದು, ಭಯ ಆಗ್ರೆ. ಆಗ ಅವಳೇ ಮಾಡ್ತಾವಳೆ. ಓ ನೋಡ್ಬಿಟ್ಲು ಇವಾಗ ಕಳ್ಳಿ. ಇಲ್ಲಿ ಓ ನೋಡು ಕೈ ಮುರ್ಕೊಂಡು ಆಟ ಆಡಿಲ್ಲ ಇವಳಂತೂ. ಅದು ಒಂದೇ ಕೈಯಲ್ಲೇ ಡ್ಯಾನ್ಸ್ ಆಡ್ತಾ ಕೂತವಳೆ. ಇದು ಇದ್ರದ್ದು ಇವ ಮೋದಿ ದೀಪ ಹಚ್ಚಿ ಅಂತ ಹೇಳ್ಬಿಟ್ಟು ಹೇಳಿರ್ಲಿಲ್ವಾ, ಅವಾಗಿಂದಿದ್ದು. ಯಾರು ಹೇಳೋದು? ನಾನ್ ಫೋಟೋ ತೆಗಿತಾ ಇರೋದು. ಇದು ಬೇಬಿ, ಇಲ್ಲಿ ಕಾವ್ಯ, ಇದು ಶ್ರೇಯ, ಇದು ದೇವನಿ. ದೇವನಿ ಅಲ್ಲಿ ಯಾಕೆ ರ್ಯಾಬಿಟ್ ಇದ್ದು? ಅವಳೆಲ್ಲ ಹಂಗೆ ಅಲ್ವೇನೆ ಇದ್ದಿದ್ದು, ಏಟಾಗ್ಬಿಟ್ಟು. ಓ ಅವತ್ತಿನ ದಿನದೇ ಇದೆಲ್ಲನೂ ಹೆಂಗ್ ಕೂತವೆ ನೋಡಿ ಎಲ್ಲ. ಇದು ಏನಂತ ಹೇಳಿದ್ರೆ, ಲಾಕ್ಡೌನ್ ಅಲ್ಲಿ ನಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಏನು ಸಿಗುತ್ತಿರಲಿಲ್ಲ. ಇಲ್ಲಿ ಡೇಟ್ ನೋಡು ಆಯ್ತಾ, 4ನೇ ತಿಂಗಳು 3 ಇದು ಲಾಕ್ಡೌನ್ ಶುರುವಾಗಿ ಮಾರ್ಚಲ್ಲಿ 15ನೇ ತಾರೀಕೇನೋ ಶುರು ಆಗಿತ್ತು. ಲಾಕ್ಡೌನ್ ಶುರುವಾಗಿ 2 ವಾರ ಅಷ್ಟೇ. ಇದು ಚಾಕ್ಲೇಟ್ ಮಿಲ್ಕ್ ಶೇಕು ನಾನು ಹಿಂಗೆ ಮಾಡ್ಕೊಳ್ಳೋದು, ಎಲ್ರಿಗೂ ಫೋಟೋಗಳು ಸುರಿಸೋದು. ಹೊಸಿ ಹುರ್ಕತಾ ಇರ್ಲಿಲ್ಲ, ನಾವು ಮಾತ್ರ ಒಳ್ಳೊಳ್ಳೆ ತಿಂಡಿ ತಿಂದಿದ್ದೀವಿ. ಯಾವಾಗಿದು ಲಾಕ್ಡೌನ್ ಟೈಮ್ದು, ಇಲ್ಲಿ ಏಪ್ರಿಲ್ 3 ಆಯ್ತಾ, ಲಾಕ್ಡೌನ್ ಅಲ್ಲಿ ತಗೊಬರೋದು. ಬೇಕ್ರಿ ಎಷ್ಟು ವಾರದಲ್ಲಿ 2 ದಿನ ಏನೋ ಟೈಮ್ ಕೊಟ್ಟಿದ್ರು ಅಷ್ಟೇ. ಅವಾಗ ಹೋದಾಗ ತಗೊಬಂದು ಇಟ್ಕೊಬಿಡ್ಬೇಕು. ನಾವು ಇವೆಲ್ಲ ತಂದ್ಬಿಟ್ಟು ಬಿಸಿಲಲ್ಲಿ ಹೊಡಿಯಾಕದು ಆಯ್ತಾ, ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಅವರ್ 2 ಅವರ್ ಗಂಟೆ ಬಿಸಿಲಲ್ಲಿ ಹಂಗೆ ಬಿಡೋದು. ಅದಾದ್ಮೇಲೆ ಸ್ಯಾನಿಟೈಸರ್ ಹಾಕ್ಬಿಟ್ಟು ಹಿಂಗ್ ಉಜ್ಜಿ ಸೋಪ್ ಹಾಕಿ ಹಿಂಗ್ ತೊಳೆದು ಪ್ಯಾಕೆಟ್ನೆಲ್ಲ ಆಮೇಲೆ ಒಳಗಡೆ ಎತ್ಕೊ ಬರೋದು. ಅಯ್ಯೋ ಅಪ್ಪ, ಸ್ನಾನ ಸಾವು ಹೋಗ್ಬಿಟ್ಟು ಬಂದಾಗ್ಲೂ ಅಷ್ಟೊಂದೆಲ್ಲ ಸಾವು ಹೋಗ್ಬಿಟ್ಟು ಬಂದಾಗ್ಲೂ ಮನೆಯೊಳಗೆಲ್ಲ ಒಂದೊಂದ್ಸಲ ಓಡಾಡ್ಬಿಡ್ತೀವಿ. ಇಲ್ಲ ಹಂಗಲ್ಲ, ನೀಟಾಗಿ ಹಿಂಗೆ ಕೈ ಏನು ಮುಟ್ಟದೆ ಹಿಂಗ್ ಮನಿಕಬಿಡುವೆ ಇದ್ರಲ್ಲಿ. ಫಸ್ಟ್ ಬೇಬಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು, ಪಾಪನ ಹಿಡ್ಕೋಬೇಕಲ್ಲ ಆಯ್ತಾ. ನಾನ್ ಇಲ್ಲಿ ಆಚೆ ಕಡೆ ವರಾಂಡ ಇತ್ತಲ್ಲ, ಅಲ್ಲೋಗ್ಬಿಟ್ಟು ಕೈ ಕಾಲು ಹಿಂಗ್ ಅನ್ಕೊಂಡು ಹಿಂಗ್ ಹಿಂಗ್ ಮಾಡ್ಬಿಡೋದು, ಮನಿಕಬಿಡೋದು. ಬೇರೆ ಏನು ಮುಟ್ಬಾರ್ದು ನಾನು ಅಲ್ಲಿವರೆಗೂ. ಕೊರೋನಾ ಹೊಸಿರೋದನ್ನೇ ಕೊಟ್ಟಿಲ್ಲ ಮಾತ್ರ ನಮ್ಗೆ. ಇಲ್ಲಿ ಚೆನ್ನಾಗಿ ಕಾಣ್ತದೆ. ಇಲ್ಲಿ ನೋಡಿ, ಸೇಟು ಅಂಟಿ ತರ ಕಾಣ್ತವ್ರೆ. ಹೌದು, ಇದೇನಿದು ಇದು ಚೆನ್ನಾಗೈತೆ. ಕರೆಕ್ಟಾಗಿ ಹೇಳ್ಬೇಕು, ಹೊಯ್ಗೆ ಅದು ಹೇಳಕ್ ಬರಲ್ಲ. ಲಾಸ್ಟ್ ಪಿಕ್ನಿಕ್ ದೇವನಿ ಜೊತೆ ಇದು. ಇದು ನಿನ್ ಬರ್ಡೇ. ಎಷ್ಟು ತರ ಹೀರೋಯಿನ್ ತರ, ಹಳೇ ಹೀರೋಯಿನ್ ತರಾನೇ ಡ್ರೆಸ್ ಮಾಡ್ರ ಜಾಸ್ತಿ. ಇದೊಂದೈತೆ ಫೋಟೋಸ್ ಅಲ್ಲಿ. ಓ ಯಾವ ತರ ಹಣೆ ಬೊಟ್ಟು ನೋಡು. ಹಣೆ ಬೊಟ್ಟಲ್ಲ, ನಾನ್ ಬರ್ದಿರೋದು. ಈ ತರದ್ ಬೇಜಾನ್ ಬರೆಯುವೆ, ಅಂದ್ರೆ ಡೈಲಿ ಒಂದೊಂದೊಂದೊಂದ್ ತರ ಬರೀತಾ ಇದ್ದಿದ್ದು. ಇಲ್ಲಿ ಮುನಿಗದೆ ಮುಗ. ಅವಾಗ ಒಂದು ದೇವನಿ ಜೊತೆ, ಇಲ್ಲ ನನ್ ಜೊತೆ ಹಿಂಗ್ ಮಲ್ಕೊಳ್ಳೋದು. ಮಧ್ಯಾಹ್ನದ ನನ್ ಜೊತೆ ಪಕ್ಕ ಅವಳ ಆಟ ಆಡಿಸ್ಬಿಟ್ಟು ಹಿಂಗೆ ನಿದ್ದೆ ಮಾಡಿಸ್ಬೇಕು. ಇದು ಇದ್ರದ್ದು ಬ್ಯಾಂಡೇಜ್ ಅವಾಗ ತೆಗ್ಸಿರೋದು. ನಾವೆಲ್ಲ ಅವಾಗ್ಲೇ ವ್ಲಾಗಿಂಗ್ ಮಾಡಿದ್ವಿ, ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ನೋಡಿ, ಇದೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ನೋಡಿ ಕಾವ್ಯ. ವಾವ್,
ವಾಯ್ಸ್ ಎಷ್ಟು ಚೆನ್ನಾಗೈತೆ. ವಾವ್, ಇದು ಕಿತ್ತೂರು ಚೆನ್ನಮ್ಮ. ಇದ್ರದೊಂದು ವಿಡಿಯೋ ಐತೆ, ನನ್ನ ಹತ್ರ ಇಲ್ಲ, ಅದು ಬೇಬಿ ಹತ್ರ ಇರಬೇಕು. ನನ್ನ ಹತ್ರ ಐತೆ ಅದು. ಆಯ್ತಾ, ಚೆನ್ನಾಗೈತೆ. ಯಾಕೆ ಅಂತೇಳಿ ಅದನ್ನ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ನೋಡಿ, ಸಾಕಾಗೈತೆ. ಹೌದು, ಅದಂತೂ ಮಸ್ತ್ ವಿಡಿಯೋ ಅದು. ಇದು ಅದೇ ಕೋವಿಡ್ ಲಾಕ್ಡೌನ್ ಓಪನ್ ಆಗಿರ್ಬೇಕಾರೆ ಆಚೆ ಓಡಾಡ್ತಾ ಇದ್ದಿದ್ದು. ಅವಳು ಕೈಯಲ್ಲಿ ಬ್ಯಾಂಡೇಜ್ ಹಾಕೊಂಡೆ ಬೈಕಲ್ಲಿ ಬರ್ತಾ ಇದ್ಲು ಒಂದೊಂದ್ಸಲ. ಯಾವ್ದಿದು ಹಾಡು? ಗೊತ್ತಿಲ್ಲ. ಇನ್ನು ನಾನು ನಿನ್ ಕಂಡ್ರೆ ಪ್ರೀತಿ. ಆಕ್ಚುಲಿ ಹೆಂಗೆ ಅಂತ ಹೇಳಿದ್ರೆ, ಫುಡ್ ಡೆಲಿವರಿ ಮಾಡ್ಬೇಕಾದ್ರೆ ಇದಾಕ್ಸ್ಕೊಂಡಿದ್ನಲ್ಲ ಫೋನ್ ಸ್ಟ್ಯಾಂಡ್ ಬೈಕಲ್ಲಿ, ಫೋನ್ ಹಿಂಗ್ ಸಿಗಾಕ್ಬಿಡೋದು, ಮಾತಾಡ್ಕೊಂಡು ಹೋಗೋದು. 2019 ವ್ಲಾಗಿಂಗ್ ಎಲ್ಲ ಮಾಡಿದ್ವಿ. ಮೂವಿಗೆ ಹೋಗೋ ವ್ಲಾಗ್ ಎಲ್ಲ ಮಾಡಿದ್ದೆ, ಬಟ್ 19 ಅಲ್ಲ 18, 17ರಲ್ಲೂ ಮಾಡಿದ್ದೆ ನಾನು. ಇದ್ರಲ್ಲಿ ಮದ್ದೂರ್ಗೆ ಹೋದಾಗ ಒಂದ್ಸಲ ಮಿಡ್ ನೈಟ್ ಅಲ್ಲಿ ಕಾಫಿ ಡೇಗೆ ಹೋಗಿದ್ವಿ. ಇದ 2 ಗಂಟೆಗೋ 1:15 ಏನೋ ಇರ್ಬೇಕು. ಅದ್ರದ್ದು ವಿಡಿಯೋ ಐತೆ, ತೋರಿಸ್ತೀನಿ ತಡಿ. ಇಲ್ಲೇ ಇರ್ಬೋದೇನೋ. ಆ ಟೈಮಲ್ಲಿ ಮಿಡ್ ನೈಟ್ ಅಲ್ಲಿ ಒಂದ್ಸಲ ಮಾಡಿದೀನಿ ವ್ಲಾಗ್. 2017 ಅದು. ಅವಾಗ್ಲೇ ವ್ಲಾಗರ್ ನಾವು. 1 2 3 ಬಿಡು ನೋಡು, ಮುರಿದೋಗ ಅವಾಗ ತಾನೇ ಅಂಟ್ಕೊಂಡಿರ ಕೈ ಇಟ್ಕೊಂಡು ಏನೇನು ಆಟಗಳು ಆಡ್ತಾವಳೆ. ಇವಳು ವಾಯ್ಸು ಇದರಲ್ಲಿ ಯಾವುದೋ ಶಾಮಿಲಿನ ಯಾವುದೋ ಒಂದು ಫಿಲಮಲ್ಲಿ ಒಂದು ಇದೈತೆ, ಸೇಮ್ ಇದೇ ಥರ ಕಾಣ್ತದೆ. ಆ ಪಾಪು ವಾಯ್ಸು ಹಿಂಗೆ ಐತೆ. ಆನೆ ಕರೀತದಲ್ಲ, ಯಾವುದೋ ಐತಮ್ಮ, ಚೆನ್ನಾಗೈತೆ ಫಿಲಮು. ಮಗುದೇ ಅದು, ಒಂದು ಚಿಕ್ಕ ಹುಡುಗಿ. ಈ ಆನೆ ಹಾವು ಕನ್ನಡದಲ್ಲೂ ಐತೆ, ತಮಿಳಲ್ಲೂ ಐತೆ ಅದು. ಇಲ್ಲಿ ವಸಿ ಅಲ್ಲ ಗುರು ಇವಳ್ದು. ಒಂದು ಸೀರೆ ಉಟ್ಕೋ, ಇಲ್ಲ ಅವಾಗ್ಲೇ ಹೇಳದ್ನಲ್ಲ, ಇಲ್ಲ ವೇಲ್ ಉಟ್ಕೋ, ಇಲ್ಲ ಹಿಂಗ್ ಯಾವ್ದಾರ ನೈಟ್ ಎತ್ತು ಸಿಗಿಸ್ಕೋ. ಅವಳು ಬಟ್ಟೆ ಅವಳು ಹಾಕತ್ತ ಇರ್ಲಿಲ್ಲ ಯಾವಾಗ್ಲೂ. ಸೂಪರ್. ಇಲ್ಲಿ ಇದು ಸಾಕಾಗೈತೆ. ವಾವ್, ಬಟ್ಟೆ ಮಚ್ಚಿ ಇಟ್ಕತಾವಳೆ ನೋಡ. ಆಗ್ಲೇ ಮಗ ಬಟ್ಟೆ ಎಲ್ಲ ಮಡ್ಚೋದು. ಇವಾಗ ನಮಗೆ ಭಯ, ಅವಳು ವೆಯ್ಟ್ ಗೀಟೆಲ್ಲ ಎತ್ತಾವಳೆ, ಮೂಳೆ ಮತ್ತೆ ಬಿಟ್ಕೊಂಡ್ಬಿಟ್ರೆ ಅಂತ ಭಯ ಅವಳಿಗೆ. ಅವಳು ಕೇಳ್ತಾ ಇರ್ಲಿಲ್ಲ, ಅವಳು ಹೇಳಿ ಬ್ಯಾಂಡೇಜ್ ಹಾಕೊಂಡೆ ಕೇಳ್ತಾ ಇರ್ಲಿಲ್ಲ. ಅಲ್ಲೊಂದು ಫೋಟೋ ಐತೆ, ಕರೆಕ್ಟಾಗಿ ಡೇಟ್ ವೈಸ್ ತೋರಿಸ್ತೀನಿ ನೋಡು. ಫೆಬ್ರವರಿ 8 ಅವಳಿಗೆ ಇದಾಗಿದ್ದು, ಕೈ ಫ್ರಾಕ್ಚರ್ ಆಗಿದ್ದು. 8ನೇ ತಾರೀಕು ಹಿಂಗವಳೆ, 10ನೇ ತಾರೀಕು ಫುಲ್ ಕುಣಿತಾವಳೆ. ನಾವು ಆಸ್ಪತ್ರೆಗೆ ನೋಡಕ್ ಹೋದಾಗ ಇಲ್ಲಿ ಡೇಟ್ ನೋಡಿ, ಇಲ್ಲಿ ಫೆಬ್ರವರಿ 18. ಅವಳು ಫೆಬ್ರವರಿ ಇಲ್ಲ, ಇದು ಏಪ್ರಿಲ್ 18. ಇಲ್ಲಿ ಯಾವ್ದ ಡ್ರೆಸ್ ಎಲ್ಲ ಚಪಾತಿ ಇಟ್ಟು ಸುತ್ತಿರೋದು. ಹೌದಾ? ನನ್ ಡ್ರೆಸ್ ಇದೆಲ್ಲ ಇಂಕಲ್ ಬರ್ದಿರೋದು, ನನ್ ಡ್ರೆಸ್ ಅನ್ಕಂಡೆ ಕಣೋ. ಬರ್ದು ಚಪಾತಿ ಇಟ್ಟು ಒಂದ್ ಕೈಯಲ್ಲಿ ಬ್ಯಾಂಡೇಜ್ ಹಾಕೊಂಡು ಏನೇನ್ ಮಾಡೋಳು ನೋಡ್ದ. ಚೆನ್ನಾಗದೆ. ಇದು ನಿದ್ದೆ ಮಾಡ್ಬಿಟ್ಟವಳು ಅನ್ಸುತ್ತೆ. ಅವಳೇ ವಿಡಿಯೋ ಮಾಡ್ಕೊಂತ ಇರೋದು ಅಂತ ಅವಳು ಫೋನ್ ಹಿಡ್ಕೊಂಡು ಅವಳೇ ಮಾಡ್ಕತ್ತಾಳೆ ನೋಡು. ಆ ಥರದ್ದೆಲ್ಲ ಮಾಡೋಳಲ್ಲ. ಸೂಪರ್ ಕಣೋ. ಇದಾಕು ಇದಂತೂ ಸಖತ್ತಾಗೈತೆ. ಅಣ್ಣ ತಂಗಿ ಇಬ್ರು ಇರು ಇನ್ನ ಐತೆ ಒಂದ್ ಸಮಾಧಾನ, ಇನ್ನ ಐತೆ. ಹಂಗೆ ಒಟ್ಟಾಗು ಫ್ರೇಮ್ ಬಿಟ್ಟು ಹಚ್ಚಿ ಇದೆಲ್ಲ ನಾನು ನೋಡೇ ಇಲ್ವಲ್ಲೋ ಇದು. ಓ ಸೂಪರ್. ಇದು ಅದೇ ಬ್ಯಾಂಡೇಜ್ ಹಾಕೊಂಡೋಳ. ಇದು ಚೆನ್ನಾಗೈತೆ, ಕ್ಯೂಟ್ ಆಗೈತೆ. ಏಂಜಲ್ ಫೆಬ್ರವರಿ 27. ಅದೇ ಅವಳಿಗೆ ಫ್ರಾಕ್ಚರ್ ಆಗಿ 20 ದಿನ ಅಷ್ಟೇ. ಇಷ್ಟಕತ್ತಾಗೈತೆ.
ಚೆನ್ನಾಗಿ ಓಹೋ ಇದು ಚೆನ್ನಾಗೈತೆ ಅವಳ ರಿಯಾಕ್ಷನ್ ನೋಡು ಇದು ಸಾಕಾಗೈತೆ ಇದೆಷ್ಟು ಫೆಬ್ರವರಿ 14 ಇದು ಒಂದ್ ವಾರನೂ ಆಗಿಲ್ಲ ಅವಳಿಗೆ ಇದಾಗಿ. ಯಪ್ಪ ರಿಯಾಕ್ಷನ್ಗಳಂತೂ ಸಖತ್ ಕೊಡ್ತಿದ್ಲ ಅವಾಗ. ಇಲ್ಲಿ ಬಿಡುವಲ್ಲಿ ಇಲ್ಲಿ ಇದು ಅವಳಿಗೆ ಕೈ ನೋವಾಗಿರೋದು ಹಾಸ್ಪಿಟ್ಲಲ್ಲಿ ಇರೋದು. ಇದು ಯಾರು ಎತ್ಕೊಂಡ್ರು ಸಮಾಧಾನ ಆಯ್ತಾ ಇರ್ಲಿಲ್ಲ. ಕೊನೆಗೆ ದೇವನಿ ಹತ್ರ ಹೋದಾಗ ಸಮಾಧಾನ ಆದ್ಲು. ಅವಳು ಅಳ್ತಾ ಇದ್ಲು. ಬಂದವ್ರನ್ನೆಲ್ಲ ನೋಡ್ಕೊಂಡು ಅಳ್ತಾ ಇದ್ಲು. ಆ ಕೈ ನೋಡ ನಮಗ್ ಬೇಜಾರಾಗ್ಬಿಟ್ಟಿದ್ದು. ಎಷ್ಟಾಗ ಅವಳಿಗೆ ಒಂದು 3 ವರ್ಷ ಇರ್ಬೋದು ಅಷ್ಟೇ. 3 ವರ್ಷನೇ. ವಿಡಿಯೋ ಆಡಿಯೋ ಇಲ್ಲ, ಬಟ್ ಯಾವಾಗ ವಿಡಿಯೋ ಕಾಲ್ ಮಾಡೋರು ಕುಣಿ. ಈಗ್ಲೂ ಅಷ್ಟೇ. ಈಗ್ಲೂ ಅವಳು ಶ್ರೇಯ ಅದನ್ನ ಫಾಲೋ ಮಾಡ್ತಾವಳೆ, ಬಟ್ ಕಾವ್ಯ ಅದನ್ನ ಶುರು ಮಾಡಿದವಳು. ಓ ಇದು ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾವ್ರಿ ಇಬ್ರು. ನಾನೇ ಎಡಿಟ್ ಮಾಡಿದ್ದು. ಅದೇನ್ ತಿನ್ಸಿದ್ರು? ಕುರ್ಕುರೆ. ತಿನ್ಸು ಅಂತ ಇರೋದ ಇಲ್ಲ ಬೇಡವಾ ಅವಳಿಗೆ? ನೆನಪಿಲ್ಲ ನನಗೆ. ಓ ಬೇಕು ಬೇಕು ಕೋಪ, ಅದಕ್ಕೆ ತಿನ್ನಿಸ್ತಾ ಇಲ್ಲ ಅಂತ. ನಾನ್ ಆಟ ಆಡಿಸ್ತಾ ಇದ್ನಲ್ಲ, ಅಲ್ಲ ಅವಳು ತಿನ್ಸಿದ್ರೆ ತಿಂತಾವಳೆ, ನಾನ್ ತಿನ್ಸಿದ್ರೆ ಬೇಡ ಅಂತ ಹೊಡಿತಾ ಇರೋದು. ನನ್ ಮೇಲೆ ಕೋಪ, ಅದಕ್ಕೆ ಇಲ್ಲಿ ಆಟ ಆಡಿಸ್ಬಿಟ್ಟಿರ್ತೀನಿ. ಬಾಯಿ ನೋಡು. ಇಲ್ಲ ಯಾಕೆ ಐತೆ ಅವಳೇನ್ ಕೇಳ್ತೀಯ? ಇಲ್ಲ ಹೇಳಿ ಯಾವ ಕೈಲಿ ಐತೆ? ಯೋಚನೆ ಮಾಡ್ಬಿಟ್ಟು ಏನ್ ಚೆನ್ನಾಗಿ ಹೇಳ್ತಾಳೆ ನೋಡು. ಕರೆಕ್ಟಾಗಿ ಕಂಡು ಹಿಡಿದು ಬಿಡ್ತು. ಈ ಕಾವ್ಯ ಅಂತೂ ಹಿಂಗಾಡಿ ಆಡಿಲ್ಲ ಏರಿಯಾದವ್ರು ಎಲ್ರಿಗೂ ಪರಿಚಯ ಬಿಡು. ಇದು ಕಿರಿ ಓ ಸಾಂಗ್ ಆಡ್ತಾವಳೆ. ಓ ನಿದ್ದೆ ಬಂದ್ಬಿಡ್ತು ಪಾಪ, ಸುಸ್ತಾಯ್ತು ಮಗ್ಗಿಗೆ. ಇದು ಕಾರಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂತ ಬರ್ತಾನೆ ಇಲ್ಲ. ಅವ್ರ ಅಮ್ಮನ್ ಬಿಟ್ಟು ಬರ್ತಾ ಇರ್ಲಿಲ್ಲ. ಇಲ್ಲಿ ದೂರ ಹೋಯ್ತಾ ಇದೀವಿ ಅಂದ್ರೆ ಆಚೆ ಹೋಯ್ತಾ ಇದೀವಿ ಅಂತ ಗೊತ್ತಲ್ಲ, ಅದಕ್ಕೆ ಕಾರಲ್ಲಿ ಇದಕ್ ಬರ್ತಾ ಇಲ್ಲ ಅವಳು. ಕಾರ್ ಬಿಟ್ಟು ಇಳಿತಾ ಇಲ್ಲ. ಏ ಬಿಡೆ ಅಮ್ಮ. ಏಯ್ ಬರಲ್ಲ ಹೋಗು. ಇವಳು 2 ವರ್ಷಕ್ಕೆ ಮುಂಚೆ ಚೆನ್ನಾಗಿದ್ಲು, ಇವಾಗ ಒಂಚೂರು ವಟ ಜಾಸ್ತಿ ಮಾತಾಡೋದು. ಇದು ಸಖತ್ತಾಗೈತೆ ನೋಡು. ಹೆಂಗೆ ತಿನ್ನ ತೋರಿಸಿ ಇಲ್ಲಿ. ಇಲ್ಲ ಏನೋ ಆಯ್ತು ಮಗಿಗೆ, ಖಾರ ಆಯ್ತು. ಇದು ಬೆಣ್ಣೆ ತಿಂತಾ ಇರೋದವಳು. ಬೆಣ್ಣೆ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ನೋಡು, ಹೆಂಗ್ ತಿಂತಾವಳೆ. ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡು. ಇದು ಲಾಸ್ಟ್ ಟ್ರಿಪ್ದು. ಅಲ್ಲೋಗಿ ಫೋಟೋ. ಇದು ನಿನಗೆ ಇದಕ್ಕೋ ಮೇಕಪ್ ಮಾಡಿರೋದು. ಇದು ಈಗಲೂ ಐತೆ. ಇದು ಅಲ್ಲೇ ಡಬ್ದಲ್ಲಿ ಐತೆ. ಹೌದು ನೋಡು ಹೆಂಗ್ ಮೇಕಪ್ ಮಾಡವೆ. ನಿನ್ ಬರ್ಡೇದು
ಇದು ನೆನಪಾಯ್ತಾ ಇದು ಊರ್ದು ಗಂಗಮ್ಮ ಇದು ಓ ಇವನು ಭುವನೇಶು ನಾನು ಇದ್ಯಾರು ಅಂತ ಇದ್ದೀನಿ. ಹೌದು, ಒಡಗುತ್ತೂರು. 2018 ಇದು. 19 ಇದು ಇವ್ರದು ಸರ್ವಣ ಅವರ ನೆಂಟರ ಮದ್ವೆಗೆ ಹೋಗಿದ್ವಲ್ಲ. ಹೌದು, ಆ ಮದ್ವೆದದು ಕರೆಕ್ಟ್. ನಾನು ನೀನು ಐಸ್ ಕ್ರೀಮ್ ತಿನ್ನೋದು ಈಗಿನ ಸ್ಟೋರಿ ಅಲ್ಲ, ಆಚೆ ಹೋದಾಗ ತಿನ್ಕೊಬರೋದು ಹಳೆ ಸ್ಟೋರಿ. ಇದು ಯಾವಾಗುಂದೋ ಕಣೋ ಇದು. ಹೇಳ್ತಾ ಇಲ್ವಾ 18-19 ಇರಬೇಕು. ಇಲ್ಲ 18ರಲ್ಲಿ ನಾನು ಎಲ್ಲಿ ಬೆಡ್ ರೆಸ್ಟ್ ಅಲ್ಲೇ ಇದ್ನಲ್ಲ, 18 ಫುಲ್ ಹಂಗೆ ಹೋಯ್ತು. 19 ಸ್ಟಾರ್ಟಿಂಗ್ ಇರ್ಬೇಕಿದು. ಹೌದೌದು. ಇಲ್ಲಿ ಇದು ಚೋಚಿ ಮದ್ವೆ, ಇದು ಚೋಚಿ ಮದ್ವೆ. ಇದು ಇಲ್ಲಿರೋದ್ರಲ್ಲಿ 3 ಜನ ಸತ್ತೋಗ್ಬಿಟ್ರು. ಅಪ್ಪ, ಆಮೇಲೆ ಇವನು ಹರೀಶ, ಇಲ್ಲಿ ರಘೋಣ. ಇಲ್ಲಿ ಅದೇ ಪೇಂಟೆನಾ? ಹೌದಾ? ಅಂದ್ರೆ ನಂದೇ ನಾನು ಅಪ್ಪ ಎತ್ತಾಕತ ಇತ್ತು, ಅವಾಗ್ಲಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಇದೆಷ್ಟು ಹಂಗ್ ಲೆಕ್ಕ ತಗೊಂತೀನಿ ಅಂದ್ರೆ 18ರಲ್ಲಿ ಚೋಚಿ ಮದ್ವೆ ಆಗಿದ್ದು, 18 ಮೇ ಟೈಮಲ್ಲಿ. ಅದಕ್ಕೊಂದು ವರ್ಷ ಹಳೆ ಪ್ಯಾಂಟ್ ಇದು. ಎಷ್ಟು ಇವಾಗ 25 ಅಂದ್ರೆ 8 ವರ್ಷ ಹತ್ರ ಆಯ್ತಾ ಬಂತು ಹಂಗ್ ಲೆಕ್ಕ ತಗೊಂಡ್ರೆ. ಇದು ನಮ್ ಫ್ಯಾಮಿಲಿ. ನಿನ್ ಗಂಡ ನಗ್ತಾರ, ಒಂದೇ ಫೋಟೋ ಇದೆ, ಬೇರೆ ಎಲ್ಲರಲ್ಲೂ ಮುಖ ಹಿಂಗಿಟ್ಕೊಂಡ್ರೆ ಫೋಟೋಗಳೇ ಕಡಿಮೆ, ಒಂದ್ 5-6 ಐತೆ ಅಷ್ಟೇ. ಫೋಟೋ ಇರೋದೇ ಕಮ್ಮಿ. ಎಲ್ಲಾರ ಹೋಗು, ಇದೊಂದು ಬೊಟ್ಟಿಟ್ಕೊ ಹೋಗು. ಇದೆಲ್ಲ ಅಷ್ಟಿದೊಂದೇ ಫೋಟೋ ಇರೋದು. ಹೌದು, ಇದರಲ್ಲಿ ಇರೋದು. ಸೊ ಎಷ್ಟು ನಿಮಿಷ ಆಯಿತು? 50 ನಿಮಿಷಗಳ ಕಾಲ ನಾವು ನಮ್ಮ ಮೆಮೊರೀಸನ್ನು ರೀಕಾಲ್ ಮಾಡಿಕೊಂಡಿದ್ದೇವೆ. ಇಷ್ಟೊತ್ತು ನಗ್ತಾ ಇದ್ದು ಲಾಸ್ಟಲ್ಲಿ ಹತ್ಬಿಟ್ಟಲ್ಲೇ ಶಿಲ. ಇವೆಲ್ಲ ನೋಡ್ತಾ ಇದ್ರೆ ಏನನ್ಸ್ತಿದೆ ಶಿಲಾ ನಿನಗೆ? ಬಲೋ ಮತ್ತೆ ಈ ಥರ ಒಂದಿನಗಳು ಯಾವತ್ತೂ ಬರಲ್ಲ, ಬರೀ ಮೆಮೊರಿ ಮಾತ್ರ. ಮತ್ತೆ ಬರೋದು ಅನ್ನೋದಕ್ಕಿಂತ ನಾವು ಇವಾಗ ಸ್ವಲ್ಪ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ಬೋದು. ಬಟ್ ನಾವು ಬಡವರಾಗಿದ್ರೂ ಎಮೋಷ್ನಲಿ ತುಂಬ ರಿಚ್ ಲೈಫ್ ಲೀಡ್ ಮಾಡಿದ್ದೀವಿ ನಾವು. ನಮಗೆ ಈ ಲಕ್ಸುರಿ ಅಂದ್ಕೊಂಡು ಶೋಕಿ ಗೀಕಿ ಮಾಡದೇ ಇರ್ಬೋದು, ಬಟ್ ಎಮೋಷನ್ ವೈಸಲ್ಲಿ ಭಯಂಕರ ಬ್ಯೂಟಿಫುಲ್ ಲೈಫ್ ಲೀಡ್ ಮಾಡಿದ್ದೀವಿ. ಇದೊಂಥರ ರೋಲರ್ ಕೋಸ್ಟರ್ ರೈಡ್ ಥರನೇ ಇತ್ತು ನಮ್ಮ ಲೈಫ್ ಇದು. ಅಂದರೆ ಅದು ನಾನು ಪ್ಲ್ಯಾನ್ ಮಾಡಿದಂತೂ ಅಲ್ಲ. ಡೌನ್ಲೋಡ್ ಮಾಡ್ಬೇಕಾದ್ರೆ ಸುಮ್ಮನೆ ಅದು ಇದು ರ್ಯಾಂಡಮ್ ಆಗಿ ಕೂತ್ಕೊಂಡಿದ್ದೆ. ಅಲ್ಲಿ ಯಾವುದೂ ಆರ್ಡ್ರಲ್ಲಂತೂ ಇರಲಿಲ್ಲ. ಆಲ್ಮೋಸ್ಟ್ ಹ್ಯಾಪಿನೆಸ್ ಜಾಸ್ತಿ, ಸ್ಯಾಡ್ನೆಸ್ ಕಡಿಮೆ, ಬೇಜಾರು, ಕೋಪ, ಜಗಳಗಳು, ಖುಷಿ ಎಲ್ಲ ಇದೆ ಲೈಫಲ್ಲಿ. ಚೆನ್ನಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋನು ಇದೇ ಥರ ಸ್ವಲ್ಪ ನಮ್ಮ ಲೈಫ್ ಬಗ್ಗೆ ಇರುವಂಥದ್ದೇ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಆ ವಿಡಿಯೋ ಫಸ್ಟು. ಇದು ಹಿಂಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಏನೋ ತೆಗೆದು ಹಿಂಗೆ ನೋಡ್ಬೇಕಾರೆ ಬಂತು, ಸರಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ. ಓಕೆ, ಥ್ಯಾಂಕ್ ಯು, ಗುಡ್ ಮಾರ್ನಿಂಗ್, ಬಾಯ್, ಗುಡ್ ನೈಟ್, ಬಾಯ್ ಹೇಳ್ಬಿಡು. ಮುಂದಿನ ವಿಡಿಯೋದಲ್ಲಿ ಸಿಗುವ. ವಿಡಿಯೋದಲ್ಲಿ ಸಿಗೋಣ. ಒರೆಸ್ಕೋಯ್ತು. ಏಕೆಂದ್ರೆ ಅವರೆಲ್ಲ ಮರೆಯುವಂತ ಪರ್ಸನ್ನೇ ಅಲ್ಲ. ಮರಿ ಅಂತ ನಾನೆಲ್ಲ ಹೇಳಿದೆ. ಅವ್ರನ್ನ ಬಿಟ್ಟು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿದ್ದವ್ರಿಗೆ ನಮ್ಮ ಅಪ್ಪನ ನಾನು ಮರೆಯೋದಕ್ಕಾಗಲ್ಲ. ನಾನು ಯಾವಾಗಲೂ ಬಿಟ್ಟಿರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಒಂದು ನೆನಪಾಗ್ತಾ ಇರೋ ವಿಷಯ ಏನಂತ ಹೇಳಿದ್ರೆ, ನಾನು ಯಾವಾಗಲೂ ನಗ್ನಗ್ತಾ ಇರೋದನ್ನ ನೋಡಿ ನನ್ನನ್ನು ಹಾರ್ಟ್ಲೆಸ್, ಏನು ಹೇಳ್ತಾರೆ, ರಾಕ್ ಹಾರ್ಟೆಡ್ ಅಂತೆಲ್ಲ ಕರೆದ್ರು. ಬಟ್ ನನ್ನ ಲೈಫಲ್ಲಿ ನಾನು ಎಷ್ಟು ನೋಡಿದ್ದೀನಿ, ನಾವೆಲ್ಲರೂ ಸೇರಿ ಎಷ್ಟು ನೋಡಿದ್ದೀವಿ ಅನ್ನೋದು ನಮಗೆ ಗೊತ್ತು. ಎಲ್ಲ ವಿಷಯನ ನಗ್ನಗ್ತಾ ತೊಗೊತಾ ಇದ್ದೀವಿ ಅಂದ ಮಾತ್ರಕ್ಕೆ ನೋವಿಲ್ಲ ಅಂತಂತೂ ಆಗೋದೇ ಇಲ್ಲ. ಹೌದು, ಏನಂತ ಇದು ಬಂದ್ಬಿಟ್ಟೈತೆ, ಬಂದಿರೋದ್ರಿಂದ ಮುಂದೆ ಹೋಗ್ಬೇಕು, ಹಿಂದಕ್ಕೆ ಹೋಗಬಾರ್ದು ಅಂತ. ಅದನ್ನು ಮರೆಯೋಕ್ಕಂತೂ ಆಗದೆ ಇರುವಂಥ ಪರ್ಸನ್ಗಳೇ.
ಆದರೆ ನಾವು ಮುಂದೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಅಷ್ಟೇ. ಜನದ ಕಡೆಗೆ ನಮ್ಮ ಒಳಗಡೆ ಇರೋ ನೋವು ಯಾರಿಗೂ ಕಾಣಿಸ್ತಾ. ನೋವು ಅನ್ನೋದಕ್ಕಿಂತ ತುಂಬ ವಿಷಯ ಕಲ್ತಿದ್ದೀವಿ. ನಮ್ಮ ಲೈಫಲ್ಲಿ ಈ ಥರದ್ದೊಂದು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಕೈಲಿ ತಡ್ಕೊಳಕ್ಕೆ ಆಗಲ್ಲ, ಎದೆ ಹೊಡ್ಕೊಂಡು ಸತ್ತೋಯ್ತೀವಿ ಅನ್ನೋ ಲೆವೆಲ್ಗಿರುವಂಥ ಇನ್ಸಿಡೆಂಟ್ಗಳನ್ನೆಲ್ಲ ತಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿರಲ್ಲ ಕೆಲವೊಂದು ವಿಷಯಗಳನ್ನ. ಪ್ರಾಬ್ಲಿ ಇವ್ರಿಗೆ ಅರ್ಥ ಆಗ್ತಾರಲ್ಲ, ಬೇಡ. ಮುಂದಿನ ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ನೀವು ಅದು ಸ್ಟೋರಿಗಳನ್ನ ಕೇಳ್ತೀರಾ. ಹ್ಯಾಪಿಯಾಗಿ ಶುರುವಾದಂಥ ವ್ಲಾಗ್ ವಿಡಿಯೋ ಸ್ಯಾಡ್ನೆಸ್ಸಲ್ಲಿ ಎಂಡ್ ಆಗ್ತಾಯಿದೆ. ಆ್ಯಕ್ಚುಲಿ ಸ್ಯಾಡ್ನೆಸ್ ಅಲ್ಲ, ಇದು ಖುಷಿನೇ. ನಾವು ಯಾವ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ನೆನೆಸ್ಕೊಂಡ್ರೆ ಒಂಥರ ಖುಷಿ. ಸೊ ಮತ್ತೆ ಸಿಗುವ.